ನಾಲ್ಕನೇ ಅಧ್ಯಾಯದ 23ನೇ ಶ್ಲೋಕ. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯ ಆಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಅಂದ್ರೆ ಕರ್ಮದ ಬಂಧ, ಯಾರ ಕರ್ಮದ ಬಂಧ ಅದು ಬಿಡುಗಡೆಯಾಗತ್ತೆ. ಕರ್ಮ ಎಂಬ ಒಂದು ಬಂಧನ ಅದು ಪ್ರತಿಯೊಬ್ಬರ ಜೊತೆಯಲ್ಲೂ ಇದ್ದೇ ಇರುತ್ತೆ. ಎಲ್ಲರೂ ಮನುಷ್ಯರಾಗಿ ನಾವಿದ್ದೇವೆ ಅಂತ ಹೇಳಿದ್ರೆ, ಅಂದ್ರೆ ಎಲ್ಲರಿಗೂ ಪ್ರಾಣಿ ಪಕ್ಷಿ ಮರ ಗಿಡ ಬಳ್ಳಿ ಎಲ್ಲರೂ ಕರ್ಮದ ಬಂಧನದಿಂದನೇ ಈ ಭೂಮಿಯಲ್ಲಿ ಹುಟ್ಟಿದ್ದು. ಆದರೆ ಕರ್ಮ ಅದೊಂದು ಬಂಧಕವಾದದ್ದು. ಕರ್ಮದ ಬಂಧ ನಮ್ಮ ಜೊತೆಯಲ್ಲಿದೆ. ಆ ಬಂಧನವನ್ನ ನಾವು ಬಿಡಿಸಿಕೊಳ್ಳತಕ್ಕಂಥ ಕೆಲಸ ಮಾಡಬೇಕು. ಕರ್ಮದ ಬಂಧನ ಬಿಡಿಸ್ಕೊಳ್ಬೇಕಾದ್ರೆ ನಾವು ಹೇಗಿರಬೇಕು, ಹೇಗಿರಬಾರದು, ಇದೆಲ್ಲ ಆಲೋಚನೆ ಇರೋದು ಮನುಷ್ಯನಿಗೆ. ಹಾಗಾಗಿ ಮುಖ್ಯವಾಗಿ ನಾವು ಮನುಷ್ಯ ಕೇಂದ್ರೀಕೃತವಾಗಿ ಎಲ್ಲ ವಿಚಾರವನ್ನ ಮಾಡಿಕೊಳ್ಳತಕ್ಕಂಥದ್ದು. ಕರ್ಮದ ಬಂಧ ಎಲ್ಲರಿಗೂ 84 ಲಕ್ಷ ಜೀವಿಗಳಿಗೂ ಕರ್ಮದ ಬಂಧನವಿದ್ದರೂ ಕೂಡ ಅದರ ಇರುವಿಕೆಯ ಜ್ಞಾನ ಇರೋದು ಯಾರಿಗೆ ಅಂದ್ರೆ ಮನುಷ್ಯನಿಗೆ ಮಾತ್ರ. ಅದರಲ್ಲೂ ಸಾಧನೆಯ ಮಾರ್ಗದಲ್ಲಿ ಇರತಕ್ಕಂಥ ಮನುಷ್ಯನಿಗೆ ಮಾತ್ರ ನಮ್ಮ ಸುತ್ತ ಒಂದು ಕರ್ಮದ ಬಂಧನವಿದೆ, ಅಭೌತಿಕವಾದ ಒಂದು ಕರ್ಮ ಬಂಧನವಿದೆ. ಅದನ್ನ ಬಿಡಿಸಿಕೊಳ್ಳುವ ಪ್ರಯತ್ನ ನಿರಂತರವಾಗಿ ಮಾಡಬೇಕು ಅನ್ನೋ ಎಚ್ಚರಿಕೆ ಅದು ಮನುಷ್ಯನಿಗೆ ಮಾತ್ರ ಇರತಕ್ಕಂಥದ್ದು. ಆದ್ರಿಂದಾಗಿ ಬಿಡಿಸಿಕೊಳ್ಳಿಕ್ಕೆ ಬೇಕಾದ ರೀತಿಯಲ್ಲಿ ನಮ್ಮ ಆಲೋಚನೆ, ನಮ್ಮ ಮಾತು, ನಮ್ಮ ಕೃತಿ, ನಮ್ಮ ಕೆಲಸ ಇರಬೇಕು. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ. ಗತ ಸಂಗಸ್ಯ ಮುಕ್ತಸ್ಯ, ಮುಕ್ತನಾಗಿರಬೇಕು, ಗತಸಂಗನಾಗಿರಬೇಕು, ಜ್ಞಾನಾವಸ್ಥಿತ ಚೇತಸ್ ಆಗಿರಬೇಕು, ಮತ್ತು ಯಜ್ಞಾಯ ಕರ್ಮ ಆಚರತಃ. ಇಷ್ಟು 4 ಕೆಲಸಗಳನ್ನ ಕೃಷ್ಣ ಹೇಳ್ತಿದ್ದಾನೆ. ಒಂದೊಂದೇ ನೋಡ್ತಾ ಬರೋಣ. ಗತಸಂಗ. ಗತಸಂಗ, ಸಂಘ ಅಂದ್ರೆ ಏನು? ಒಂದು ಸಂಪರ್ಕ, ಅಂದ್ರೆ ಅಟ್ಯಾಚ್ಮೆಂಟ್. ಕರ್ಮವನ್ನ ಮಾಡುವಂಥದ್ದು, ಅದರ ಫಲದ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಇರುವಂಥದ್ದು, ಇದು ಸಂಘ. ಈ ಸಂಘವನ್ನ ಯಾರು ಬಿಟ್ಟಿರ್ತಾನೋ ಅವನು ಗತಸಂಗ ಅಂತ ಕರೆಸಿಕೊಳ್ತಾನೆ. ನಾನು ಯಾವುದೇ ರೀತಿಯಾಗಿರತಕ್ಕಂತಹ ಕರ್ಮಗಳನ್ನ ಮಾಡಿದ್ರೂ ಕೂಡ ಅದರ ಬಗ್ಗೆ ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಅಹಂಕಾರ ಇಲ್ಲ. ಮತ್ತು ಈ ಕೆಲಸ ಮಾಡೋದ್ರಿಂದಾಗಿ ಇಂತಹ ಫಲ ಬರಲಿ ಎಂಬತಕ್ಕಂಥ ಅಪೇಕ್ಷೆ ಇಲ್ಲ. ಕರ್ಮ ಮಾಡುವುದು ಅದು ನನ್ನ ಜವಾಬ್ದಾರಿ. ನಾನು ನನ್ನ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡುವುದು ನನ್ನ ಕರ್ತವ್ಯವೇ ಹೊರತು ಆ ಜವಾಬ್ದಾರಿಯಿಂದ ಸಿಗುವಂತ ಫಲ ಇಂಥದ್ದೇ ಬೇಕು ಅಂತ ಅಪೇಕ್ಷೆಯನ್ನ ಪಡುವಂತ ತಪ್ಪು. ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ಹೋಗ್ಬೇಕು. ಫಲವನ್ನ ದೇವರು ಯಾವುದಾದರೂ ಒಂದು ರೂಪದಲ್ಲಿ ನಮ್ಮ ಯೋಗ್ಯತೆಗೆ, ನಮ್ಮ ಪರಿಶ್ರಮಕ್ಕೆ ಅನುಗುಣವಾಗಿ ದೇವರು ಫಲವನ್ನ ಕೊಡ್ತಾ ಹೋಗ್ತಾನೆ. ಅದು ಕೆಲವೊಮ್ಮೆ ಏನಾಗತ್ತೆ, ನೇರವಾಗಿ ಫಲ ಸಿಗಬಹುದು, ಕೆಲವೊಮ್ಮೆ ಇನ್ನೊಂದು ರೀತಿಯಲ್ಲಿ ಫಲ ಸಿಗಬಹುದು, ನಮಗೆ ಗೊತ್ತಾಗೋದಿಲ್ಲ. ಆದರೆ ದೇವರು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಯಾವ ಯಾವ ಸಂದರ್ಭದಲ್ಲಿ ಏನೇನು ಫಲಗಳನ್ನು ಕೊಡಬೇಕೋ ಅದನ್ನು ಕೊಡ್ತಾ ಹೋಗ್ತಾನೆ. ಅದರಿಂದ ನಾವು ಫಲದ ಕಡೆಗೆ ಕೇಂದ್ರೀಕೃತರಾಗಬಾರದು, ಫಲದ ಕಡೆಗೆ ನಮ್ಮ ಗಮನ ಇರಬಾರದು. ಕೇವಲ ಕರ್ಮ ಇದೊಂದು ಭಗವಂತನ ಪೂಜೆ ಎಂಬ ಭಾವನೆಯಿಂದಾಗಿ ನಾವು ನಮ್ಮ ಪಾಲಿನ ಕರ್ತವ್ಯಗಳನ್ನು ಮಾಡ್ತಾ ಹೋಗಬೇಕು. ಹಾಗಾಗಿ ಫಲದ ಬಗ್ಗೆ ಅತಿಯಾದ ನಂಟಿರಬಾರದು, ಅತಿಯಾದ ಅಂಟಿರಬಾರದು, ಅತಿಯಾದ ವ್ಯಾಮೋಹ ಇರಬಾರದು. ಕರ್ಮದ ಏನೇ ಒಂದು ಕೆಲಸ ಮಾಡಿದ್ರೆ ಅದಕ್ಕೊಂದು ರಿಸಲ್ಟ್ ಅಂತ ಇದ್ದೇ ಇರುತ್ತೆ. ರಿಸಲ್ಟ್ ಓರಿಯೆಂಟೆಡ್ ಆಗಿ ನಾವು ಕೆಲಸವನ್ನ ಮಾಡುವಂಥದ್ದಲ್ಲ. ಮಾಡುವಂತ ಕೆಲಸ ಚೆನ್ನಾಗಬೇಕು, ಅದರ ಕಡೆ ಗಮನ ಇರಬೇಕು ಹೊರತಾಗಿ ಫಲದ ಕಡೆ ಗಮನ ಇರಬಾರದು ಎಂಬುದು ಈ ಕೃಷ್ಣ ಪರಮಾತ್ಮನ ಮಾತಿನ ಉದ್ದೇಶ. ಯಾಕಂದ್ರೆ ಅವತ್ತೊಂದು ಗುರಿ ಬೇಕು. ಈ ಕೃಷ್ಣ ಗುರಿ ಇಲ್ಲದೆ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನೋಡಿದ ಕೂಡಲೇ ಘಟಸಂಘ ಅಂದ ಕೂಡಲೇ ಗುರಿ ಇಲ್ಲದೆ ಕೆಲಸ ಮಾಡಿ ಅಂತ ಹೇಳ್ತಿದ್ದಾನೆ ಅಂತ ಅನ್ಸತ್ತೆ. ಗುರಿ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಗೀತೆಯನ್ನ ಓದ್ತಾ ಇದ್ದೇವೆ, ಅದರ ಉದ್ದೇಶ ಏನು? ಕೃಷ್ಣನ ಮಾತನ್ನ ನಾವು ನಮ್ಮ ತಲೆಯಲ್ಲಿ ತುಂಬಿಸಿಕೊಳ್ಬೇಕು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ನಾವು ಆ ಗೀತೆ ಎಂಬ ಬೆಳಕನ್ನ ನಮ್ಮ ಜೀವನದ ಮಾರ್ಗದರ್ಶಕವನ್ನಾಗಿ ಇಟ್ಕೊಳ್ಬೇಕು.
ಕೇಳಿಸ್ತಾ ಇಲ್ಲ ಆಚಾರ್ಯ. ಕೇಳಿಸುತ್ತಾ ಇಲ್ಲ. ಆಚಾರ್ಯ ಬಂದ್ರಿ ಈಗ. ಥ್ಯಾಂಕ್ ಯು. ಸ್ವಲ್ಪ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು, ಮುಂದುವರಿಸ್ತಾ ಇದ್ದೀನಿ. ಹೀಗೆ ಗತಸಂಗ ಅನ್ನೋ ಶಬ್ದಕ್ಕೆ ಒಂದು ಗುರಿ ಇಲ್ಲದೆ ಕೆಲಸ ಮಾಡಬೇಕು ಅನ್ನೋದು ಕೃಷ್ಣನ ಮಾತಿನ ಅಭಿಪ್ರಾಯ ಅಲ್ಲ. ಗತಸಂಗ ಅಂತ ಹೇಳಿದ್ರೆ ಫಲ, ಆ ಫಲದ ಬಗ್ಗೆ ವ್ಯಾಮೋಹ ನಮಗಿರಬಾರದು. ಫಲದ ಬಗ್ಗೆ ವ್ಯಾಮೋಹ ಇಲ್ಲದೇನೆ, ಉದಾಹರಣೆಗೆ ಗೀತಾಧ್ಯಯನ ಬಗ್ಗೆನೇ ಹೇಳಿದೆ. ನಮಗೆ ಇಲ್ಲೊಂದು ಒಳ್ಳೆ ಉದ್ದೇಶ ಇಟ್ಟುಕೊಂಡು ಕೃಷ್ಣನ ಮಾತನ್ನ ನಾವು ಅರ್ಥ ಮಾಡಿಕೊಳ್ಬೇಕು, ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಕೃಷ್ಣನ ಮಾತು ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗಬೇಕು, ಈ ಮೂಲಕ ಕೃಷ್ಣನ ಅನುಗ್ರಹವನ್ನು ನಾವು ಸಂಪಾದನೆ ಮಾಡಬೇಕು. ಇದೆಲ್ಲ ಒಳ್ಳೆ ಉದ್ದೇಶಗಳು. ಈ ಉದ್ದೇಶ ಇಟ್ಕೊಂಡು ನಾವು ಗೀತೆಯನ್ನು ಓದುವಂಥದ್ದು ಸರಿ. ಅದನ್ನು ಬಿಟ್ಟುಕೊಂಡು ಗೀತೆ ಓದೋದ್ರಿಂದ ಅಥವಾ ಗೀತೆಯನ್ನ ನಾನು ಪಾಠ ಮಾಡೋದ್ರಿಂದ ನನ್ನನ್ನು 4 ಜನ ಬಹಳ ಒಂದು ಎತ್ತರದ ವ್ಯಕ್ತಿ ಅಂತ ಗುರುತಿಸ್ಬೇಕು, ಅದರಿಂದ ನನಗೇನೋ ಫಲ ಸಿಗಬೇಕು, ಅಥವಾ ನಾನು ಗೀತೆ ಪಾಠ ಕೇಳ್ತಿದ್ದೀನಿ ಅಂತ ಸಮಾಜ ನನ್ನನ್ನ ಒಂದು ಸಾತ್ವಿಕ ವ್ಯಕ್ತಿ ಅಂತ ಗುರುತಿಸ್ಬೇಕು, ನನ್ನೊಬ್ಬ ಧಾರ್ಮಿಕ ಅಂತ ಗುರುತಿಸ್ಬೇಕು, ದೊಡ್ಡ ವಿದ್ವಾಂಸ ಅಂತ ಗುರುತಿಸ್ಬೇಕು, ಅದರಿಂದ ನನಗೆ ಇನ್ನೇನೋ ಫಲ ಬರಬೇಕು. ಈ ತರ ಎಲ್ಲ ಭಾವನೆ, ಲೌಕಿಕ ಫಲದ ಭಾವನೆ, ಆಕಾಂಕ್ಷೆಗಳನ್ನ ಇಟ್ಟುಕೊಂಡು ನಾವು ಯಾವುದೇ ಕರ್ಮದಲ್ಲಿ ಪ್ರವೃತ್ತಿಯನ್ನ ಮಾಡಬಾರದು. ಗತಸಂಗ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ದೇವರ ಅನುಗ್ರಹ ಸಂಪಾದನೆ ಮಾಡಬೇಕು, ಜ್ಞಾನ ಪಡಿಬೇಕು, ಈ ಎಲ್ಲ ಉದ್ದೇಶ ಇರಬಾರ್ದು ಅಂತ ಅರ್ಥ ಅಲ್ಲ. ಲೌಕಿಕ ಫಲಕಾಮನೆಗಳು ಇರಬಾರ್ದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಅದರ ಹಿನ್ನೆಲೆಯಲ್ಲಿ ಲೌಕಿಕ ಫಲಕಾಮನೆಗಳು ಏನು, ಈ ಲೋಕಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳ ಬಗ್ಗೆ ನಮಗೆ ಆಸೆ ಆಕಾಂಕ್ಷೆಗಳು ಇರಬಾರದು ಅನ್ನೋದು ಇವರ ಅಭಿಪ್ರಾಯ. ಈ ಕ್ವಾಲಿಟಿ ಯಾರಲ್ಲಿ ಇರುತ್ತೋ ಅವನೇನಾಗ್ತಾನೆ, ಅವನ ಕರ್ಮ ಸಮಗ್ರಂ ಪ್ರವಿಲೀಯತೆ, ಎಲ್ಲವೂ ಕೂಡ ಅವನ ಕರ್ಮದ ಬಂಧಗಳು ನಾಶವಾಗುತ್ತದೆ. ಅಂದ್ರೆ ನಾನು ಮಾಡತಕ್ಕಂಥ ಕರ್ಮ ಕೇವಲ ದೇವರು ಪ್ರೀತನಾಗ್ಲಿ ಎಂಬತಕ್ಕಂಥ ಭಾವನೆಯಿಂದ ಹೊರತು ನನಗಿನ್ಯಾವುದೋ ಫಲ ಬರಲಿ ಎಂಬತಕ್ಕಂಥ ಭಾವನೆಯಿಂದ ನಾನು ಕರ್ಮ ಮಾಡ್ತಾ ಇಲ್ಲ. ಹಾಗಂತ ಫಲ ಬಂದ್ರೆ ತಿರಸ್ಕಾರ ಮಾಡುವಂಥದ್ದಲ್ಲ. ದೇವರು ಕೊಟ್ಟದ್ದು ಫಲ. ಯಾವುದಾದ್ರೂ ಒಂದು ರೀತಿಯಲ್ಲಿ ದೇವರು ನಮ್ಮ ಲೌಕಿಕ ನನ್ನನ್ನ ಈ ಪ್ರಾಕೃತ ಜಗತ್ತಿನಲ್ಲಿ ದೇವರು ತಂದಿದ್ದಾನೆ ಅಂದ್ರೆ, ಈ ನನ್ನ ಪ್ರಾಕೃತವಾದ ಶರೀರ, ಪ್ರಾಕೃತವಾದ ಜೀವನ ಅದು ನಡಿಬೇಕು. ನಡಿಲಿಕ್ಕೆ ಬೇಕಾಗಿರತಕ್ಕಂಥ ಫಲವನ್ನ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಕೊಡ್ತಾ ಹೋಗ್ತಾನೆ. ಅದು ಕೊಟ್ಟದ್ದರಲ್ಲಿ ತೃಪ್ತಿ ಹೊರತು ಕೊಟ್ಟದ್ರಲ್ಲಿ ತೃಪ್ತಿ, ಕೊಡದೇ ಇದ್ದುದರ ಬಗ್ಗೆ ಆಸೆ ಇರಬಾರದು. ಕೊಟ್ಟದ್ರಲ್ಲಿ ತೃಪ್ತಿ ಇರಬೇಕು. ನಮಗೆ ಯಾವ ಫಲ ಸಿಗೋದಿಲ್ವೋ, ಸಿಗದ ಫಲದ ಬಗ್ಗೆ ಅಪೇಕ್ಷೆ ಇರಬಾರದು, ಸಿಕ್ಕ ಫಲದಲ್ಲಿ ತೃಪ್ತಿ ಇರಬೇಕು. ಹೀಗೆ ಬೇರೆ ಫಲದ ಬಗ್ಗೆ ಅಪೇಕ್ಷೆ ಇರಬಾರದು, ಸಿಕ್ಕ ಫಲದ ಬಗ್ಗೆ ತೃಪ್ತಿ ಇರಬೇಕು, ಮತ್ತು ಇಂಥದ್ದೇ ಫಲ ಸಿಗಬೇಕು ಎಂಬತಕ್ಕಂಥ ಮಹತ್ವಾಕಾಂಕ್ಷೆಗಳು ನಮಗೆ ಇರಬಾರದು. ಇದೆಲ್ಲ ಒಂದು ವಿಸ್ತಾರವಾದ ಅರ್ಥವನ್ನು ಹೊಂದಿರತಕ್ಕಂಥ ಶಬ್ದ ಗತಸಂಗ. ಗತಸಂಗನಾಗಿರಬೇಕು. ಅವನು ಮಾಡತಕ್ಕಂಥ ಕರ್ಮ ಸಮಗ್ರಂ ಪ್ರವಿಲೀಯತೆ. ಇನ್ನು ಎರಡನೇದು ಮುಕ್ತಸ್ಯ, ಎರಡನೇ ಕ್ವಾಲಿಟಿ ಮುಕ್ತನಾಗಿರಬೇಕು. ಮುಕ್ತನಾಗೋದು ಅಂದ್ರೆ ಏನು, ಮೋಕ್ಷಕ್ಕೆ ಹೋಗೋದು ಅಂತ ಅರ್ಥ ಅಲ್ಲ. ಯಾಕಂದ್ರೆ ಇದೆಲ್ಲ ಮೋಕ್ಷಕ್ಕೆ ಬೇಕಾಗಿರುವಂತಹ ಪ್ರಯತ್ನ. ಗತಸಂಗ, ಮುಕ್ತ, ಜ್ಞಾನಾವಸ್ಥಿತ ಚೇತಸ, ಇದೆಲ್ಲ ನಾವು ಈ ಲಕ್ಷಣಗಳನ್ನ, ಈ ಒಳ್ಳೆಯ ಗುಣಗಳನ್ನ ನಮ್ಮಲ್ಲಿ ಅಳವಡಿಸಿಕೊಂಡು ನಾವು ಕರ್ಮದ ಬಂಧವನ್ನ ಕಳೆದುಕೊಂಡು ಆಮೇಲೆ ಮುಕ್ತಿಗೆ ಹೋಗ್ಬೇಕು. ಮುಕ್ತಿಗೆ ಹೋಗ್ಬೇಕಾದ್ರೆ ಮುಕ್ತನಾಗಬೇಕು ಅಂದ್ರೆ ಅರ್ಥ ಏನಿದು ಅಲ್ವಾ? ಮುಕ್ತಸ್ಯ ಶಬ್ದಕ್ಕೆ ಮುಕ್ತನಾಗಬೇಕು ಅಂತ ಅರ್ಥ. ಮುಕ್ತನಾಗಬೇಕು ಅಂದ್ರೆ ಮುಕ್ತರಾಗ್ಲಿಕ್ಕೋಸ್ಕರ ಮುಕ್ತರಾಗಬೇಕು. ಇದು ಯಾಕೋ ಅರ್ಥ ಆಗಲ್ಲ. ಮುಕ್ತ ಅಂದ್ರೆ ವೈಕುಂಠ, ಮುಕ್ತಿ, ಅದ್ರ ಬಗ್ಗೆ ಕೃಷ್ಣ ಹೇಳ್ತಾ ಇಲ್ಲ. ಮುಕ್ತ ಅಂತ ಹೇಳಿದ್ರೆ ದುರಭಿಮಾನ, ಅಹಂಕಾರ, ಅಸೂಯೆ,
ಇವುಗಳಿಂದ ಮುಕ್ತ. ಮುಕ್ತ ಶಬ್ದಕ್ಕೆ ಬಿಡುಗಡೆ. ನಾವು ಬಿಡುಗಡೆಯನ್ನ ಪಡೆದಿರಬೇಕು. ಯಾವುದರಿಂದ ಬಿಡುಗಡೆ ಪಡಬೇಕು ಅಂತ ಹೇಳಿದ್ರೆ, ಏನೋ ದುರಾಗ್ರಹಗಳು, ನಾನು ತಿಳಿದಿದ್ದೇ ಸರಿ, ನಾನೇ ದೊಡ್ಡವನು, ಈ ತರ ಎಲ್ಲ ಅಹಂಕಾರ ಇರುತ್ತೆ, ಮಮಕಾರಗಳಿರ್ತವೆ. ಅದರಿಂದ ಮುಕ್ತರಾಗಬೇಕು. ನನ್ನ ದೇಹ, ನನ್ನ ಇಂದ್ರಿಯ, ನನ್ನ ಸಂಪತ್ತು, ನನ್ನ ಜ್ಞಾನ, ನನ್ನ ಬಂಧು ಬಾಂಧವರು, ನಾನು ಸಂಪಾದಿಸಿದ ಹೆಸರು, ನನ್ನ ಕೀರ್ತಿ, ನನ್ನ ಪ್ರತಿಷ್ಠೆ, ನನ್ನ ಮಕ್ಕಳು, ಈ ತರ ನಾನು 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 ಎಂಬತಕ್ಕಂಥ ಒಂದು ವಿಪರೀತ ಅಭಿಮಾನ ಇರುತ್ತಲ್ಲ, ಅದರಿಂದ ನಾವು ಮುಕ್ತರಾಗಬೇಕು ಅನ್ನೋದು ಅಭಿಪ್ರಾಯ. ಮುಕ್ತ ಅಂದ್ರೆ ವೈಕುಂಠಕ್ಕೆ ಹೋಗಿರ್ಬೇಕು ಅಂತ ಅರ್ಥ ಅಲ್ಲ. ವೈಕುಂಠಕ್ಕೆ ಹೋದವನ ಕರ್ಮ ಬಂಧ ಇಲ್ಲ ಅಂತ ಅಭಿಪ್ರಾಯ ಅಲ್ಲ. ಮುಕ್ತ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಈ ಎಲ್ಲ ದುರಭಿಮಾನಗಳು, ಕೆಟ್ಟ ಅಭಿಮಾನಗಳನ್ನು ನಾವು ಬಿಟ್ಟವರಾಗಿರಬೇಕು. ಇಂಥವನ ಸಮಗ್ರಂ ಕರ್ಮ ಪ್ರವಿಲೀಯತೆ. ಮತ್ತೆ ಜ್ಞಾನಾವಸ್ಥಿತ ಚೇತದ, ಜ್ಞಾನ ಅವಸ್ಥಿತ ಚೇತಸ್. ಜ್ಞಾನ ಅಂದ್ರೆ ಅರ್ಥ ಏನು ಅಂದ್ರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮನನ್ನ ಹೇಳತಕ್ಕಂಥ ಶಬ್ದ ಜ್ಞಾನ. ಭಗವಂತ ಎಂತವನು ಅಂದ್ರೆ, ಭಗವಂತ ಸತ್ಯ, ಸತ್ಯವೇ ಭಗವಂತನ ಸ್ವರೂಪ, ಭಗವಂತ ಜ್ಞಾನವೇ ಅವನ ಸ್ವರೂಪ, ಆನಂದವೇ ಭಗವಂತನ ಸ್ವರೂಪ. ಅಂತಹ ಜ್ಞಾನ ಶಬ್ದಕ್ಕೆ ಜ್ಞಾನ ರೂಪಿಯಾದ ಭಗವಂತ ಅಂತ ಅರ್ಥ. ನಾವು ನೋಡಿ, ಪ್ರಾಕೃತ ರೂಪಿ, ನಮ್ಮೆಲ್ಲ ಸ್ವರೂಪ ಎಂಥದ್ದು? ಆತ್ಮ ಅಪ್ರಾಕೃತ. ಆದ್ರೆ ಆತ್ಮನಿಗೆ ಒಂದು ದೇಹದ ಸಂಪರ್ಕ ಬಂದಿದಲ್ವಾ? ನೀರು, ಗಾಳಿ, ಬೆಂಕಿ, ಭೂಮಿ, ಆಕಾಶ, ಇವುಗಳ ಸಂಪರ್ಕದಿಂದ ದೇಹ. ಹಾಗಾಗಿ ನಮ್ಮ ದೇಹ ಅದು ಪ್ರಾಕೃತವಾದದ್ದು. ಆದ್ರೆ ಭಗವಂತನ ದೇಹ ಅಪ್ರಾಕೃತವಾದದ್ದು. ಜ್ಞಾನವೇ ಅವನ ಸ್ವರೂಪ, ಹೊರತು ಬೇರೆ ಅಲ್ಲ ಅವನ ಸ್ವರೂಪ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನತ್ತೆ ಶ್ರುತಿವಾಕ್ಯ. ಭಗವಂತ ಜ್ಞಾನ ಸ್ವರೂಪ ಅಂತ. ಹಾಗೆ ಜ್ಞಾನ ರೂಪಿಯಾಗಿರ್ತಕ್ಕಂಥ ಭಗವಂತ ಏನಿದ್ದಾನೆ, ಅವನಲ್ಲಿ ಅವಸ್ಥಿತವಾದ ಚೇತಸ್. ಅವಸ್ಥಿತ ಶಬ್ದಕ್ಕರ್ಥ ನೆಲೆಗೊಂಡ ಅಂತ ಅರ್ಥ. ಅಂದ್ರೆ ನಮ್ಮ ಮನಸ್ಸು, ನಮ್ಮ ಚೇತಸ್ಸಿದೆಯಲ್ಲ, ನಮ್ಮ ಚೇತಸ್ ಚಿತ್ತಂ ಸ್ಮರಣ ಕಾರಣಂ ಅಂತ. ನಮ್ಮ ಒಂದು ನೆನಪಿಗೆ ಯಾಕಂದ್ರೆ ಮನಸ್ಸು ಅಂತ ಹೇಳಿದ್ರೆ ಬರೀ ಮನಸ್ಸು, ಕನ್ನಡದ ಮನಸ್ಸು ಅಂದ್ರೆ ಒಂದೇ. ಆದ್ರೆ ಸಂಸ್ಕೃತದಲ್ಲಿ ಬುದ್ಧಿ ಬೇರೆ, ಚಿತ್ತ ಬೇರೆ, ಚೇತನ ಬೇರೆ, ಅಹಂಕಾರ ಬೇರೆ. ಒಂದೊಂದಕ್ಕೊಂದೊಂದು ಕೆಲಸಗಳನ್ನ ಹೇಳ್ತಾರೆ. ಒಂದೊಂದರ ಕೆಲಸವೇ ಬೇರೆ. ಕಣ್ಣು ಬಣ್ಣವನ್ನ ಗ್ರಹಣೆ ಮಾಡುವಂಥದ್ದು, ಕಿವಿ ಶಬ್ದವನ್ನ ಗ್ರಹಣೆ ಮಾಡುವಂಥದ್ದು, ನಾಲಿಗೆ ರುಚಿಯನ್ನ ಗ್ರಹಣೆ ಮಾಡುವಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲೂ ಕೂಡ ಬೇರೆ ಬೇರೆ ಕವಲುಗಳಿದ್ದಾವೆ. ಮನಸ್ಸು ಅಂದ್ರೆ ಅದೊಂದೇ ಅಲ್ಲ. ಚೇತಸ್ ಅನ್ನೋದೇನಿದೆ ಅದೇ ಮನಸ್ಸು. ಅದು ನಮ್ಮ ನೆನಪಿನ ಶಕ್ತಿಯನ್ನ ತಂದುಕೊಡ್ತಕ್ಕಂಥದ್ದು. ಇನ್ನು ಬುದ್ಧಿ, ದೃಢವಾದ ನಿರ್ಧಾರ. ನಮ್ಮ ಮುಂದೆ 10 ವಿಕಲ್ಪಗಳು, ಅದು ಹಂಗ್ ಮಾಡ್ಲೋ ಹಿಂಗ್ ಮಾಡ್ಲೋ, ಅದು ಬೇಕೋ ಇದು ಬೇಕೋ, ಅವನ್ ಸರಿನೋ ಇವನ್ ಸರಿನೋ, ನಮಗೆ ಕನ್ಫ್ಯೂಷನ್ಸ್ ಇರ್ತವೆ, ಗೊಂದಲಗಳಿರ್ತವೆ. ಆ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಶಕ್ತಿ ಅದು ಯಾವುದಕ್ಕೆ ಇರುತ್ತೆ ಅಂದ್ರೆ ಬುದ್ಧಿ ಅನ್ನೋ ಒಂದು ಇಂದ್ರಿಯಕ್ಕಿರುತ್ತೆ. ಈ ಒಂದೊಂದೊಂದು ಕೆಲಸವನ್ನ ಮಾಡುವಂಥದ್ದು. ಹಾಗೆ ಇಲ್ಲಿ ಚೇತಸ್, ನಮ್ಮ ಸ್ಮೃತಿ, ಸ್ಮರಣೆ, ಯಾವತ್ತೋ ನೋಡಿದ್ದನ್ನು ನೆನಪು ಮಾಡ್ಕೊಳ್ತೀವಿ. ನಮ್ಮ ಮನಸ್ಸು ಎಷ್ಟೋ ವಿಚಾರಗಳನ್ನ ನೆನಪಿಟ್ಕೊಂಡಿರುತ್ತೆ, ಎಷ್ಟೋ ಮರೆತು ಬಿಟ್ಟಿರ್ತೀವಿ, ಎಷ್ಟೋ ನೆನಪಿಟ್ಕೊಂಡಿರ್ತೀವಿ. ಅಲ್ಲಿ ಬೇಕಾದದ್ದು ಮರೆತಿರ್ತೀವಿ, ಬೇಡದೇ ಇದ್ದದ್ದು ಅದನ್ನ ನೆನಪಿಟ್ಕೊಂಡಿರ್ತೀವಿ. ಅದನ್ನ ನಾವು ಯಾವುದರ ನೆನಪಿಟ್ಕೊಳ್ಬೇಕು ಅಂದ್ರೆ, ಜ್ಞಾನ ರೂಪಿಯಾದಂತ ಭಗವಂತ ಇದ್ದಾನಲ್ಲ, ಅವನನ್ನ ನೆನಪಿಟ್ಕೊಳ್ಬೇಕು. ಯಾವತ್ತೂ ದೇವರನ್ನ ಮರಿಬಾರದು. ನಾವು ಏನನ್ನ ಮರೆತರೂ ತೊಂದರೆ ಇಲ್ಲ. ನಮ್ಮನ್ನ ಈ ಜಗತ್ತಿಗೆ ತಂದು, ನಮ್ಮನ್ನ ಈ ಜಗತ್ತಿನಲ್ಲಿ ಇಷ್ಟರ ಮಟ್ಟಿಗೆ ಉಳಿಸಿ ಬೆಳೆಸುತ್ತಿರುವ, ಪ್ರತಿ ಕ್ಷಣದಲ್ಲೂ ನಮಗೇ ಗೊತ್ತಿಲ್ಲದಂತೆ ನಮ್ಮನ್ನ ಕಾಪಾಡ್ತಾ ಇರತಕ್ಕಂತಹ, ಪ್ರತಿ ಕ್ಷಣದಲ್ಲೂ ನಮ್ಮನ್ನ ಗಮನಿಸುತ್ತಿರತಕ್ಕಂತಹ, ಪ್ರತಿ ನಮ್ಮ ಮುಂದಿನ ಕ್ಷಣದ ತೀರ್ಮಾನವನ್ನ ಹೊತ್ತಿರತಕ್ಕಂತಹ ಭಗವಂತನನ್ನು ನಾವು ಯಾವತ್ತೂ ಮರಿಬಾರದು. ಹಾಗಾಗಿ ಜ್ಞಾನರೂಪಿಯಾದಂಥ ಭಗವಂತ ಇದ್ದಾನಲ್ಲ, ಅವನ ಸ್ಮರಣೆ ನಮಗಿರಬೇಕು. ಅವನನ್ನು ನಾವು ಎಂದೆಂದಿಗೂ ಮರಿಬಾರದು. ಹಾಗಾಗಿ ಜ್ಞಾನರೂಪಿಯಾದಂಥ ಭಗವಂತನಲ್ಲಿ ನಮ್ಮ ಚಿತ್ತ, ನಮ್ಮ ಸ್ಮರಣೆಯ ಕೇಂದ್ರ ಬಿಂದು, ಒಂದು ಇಂದ್ರಿಯ, ಅದು ನಿತ್ಯವೂ ಭಗವಂತನಲ್ಲೇ ಇರಬೇಕು. ಜ್ಞಾನಾವಸ್ಥಿತ ಚೇತಸಃ. ಇಂತಹ ವ್ಯಕ್ತಿಗೆ ಸಮಗ್ರಂ ಕರ್ಮ ಪ್ರವಿಲೀಯತೆ. ಮತ್ತು ಯಜ್ಞಾಯ ಆಚರತ ಕರ್ಮ. ಯಜ್ಞಾಯ ನೋಡಿ, ರಾಮಾಯ ರಾಮನಿಗೋಸ್ಕರ, ವಿಪ್ರಾಯ ಬ್ರಾಹ್ಮಣನಿಗೋಸ್ಕರ, ಕನ್ಯಾಗತೇವರಾಯ ಅಂದ್ರೆ ಕನ್ಯೆಗೋಸ್ಕರ ಬಂದಂತಹ ವರನಿಗೆ ಕನ್ಯಾದಾನವನ್ನ ಮಾಡುತ್ತೇನೆ. ಹೀಗೆ ಚತುರ್ಥಿ ವಿಭಕ್ತಿಯನ್ನು ಹಾಕಿದಾಗ ಗೋಸ್ಕರ ಅನ್ನೋ ಅರ್ಥ, ಅವನಿಗೋಸ್ಕರ. ಯಜ್ಞಾಯ ಅಂದ್ರೆ ಯಜ್ಞಕ್ಕೋಸ್ಕರ ಕರ್ಮ ಆಚರತಃ. ಯಜ್ಞಕ್ಕೋಸ್ಕರ ಕರ್ಮ ಅಂದ್ರೆ ಅರ್ಥ ಏನು? ಯಜ್ಞವೇ ಒಂದು ಕರ್ಮ ಅಲ್ವಾ? ಯಜ್ಞ ಅಂದ್ರೆ ಏನು? ನಾವು ಮಾಡುವಂತಹ, ನಮ್ಮ ಕೈಯಲ್ಲಿ ಇದ್ದಂತಹ ಏನೋ ವಸ್ತುಗಳಿರ್ತವೆ,
ಏನೋ ಸಂಪತ್ತಿರುತ್ತೆ, ಅದನ್ನ ದಾನ ಮಾಡೋದಿರಬಹುದು, ಅದೊಂದು ಯಜ್ಞ. ನಮ್ಮಲ್ಲಿ ಇದ್ದಂತ ಜ್ಞಾನವನ್ನ 4 ಜನರಿಗೆ ಹಂಚೋದಿರಬಹುದು, ಅದೊಂದು ರೀತಿಯಾಗಿರ್ತಕ್ಕಂಥ ಯಜ್ಞ. ಯಜ್ಞಗಳು ಅಂದ್ರೆ ಅನೇಕ ರೀತಿ, ದ್ರವ್ಯ ಯಜ್ಞ, ತಪೋ ಯಜ್ಞ, ಸ್ವಾಧ್ಯಾಯ ಯಜ್ಞ, ಅನೇಕ ಯಜ್ಞಗಳಲ್ಲಿ ಕೃಷ್ಣ ಪರಮಾತ್ಮನ ಹೇಳ್ತಾನೆ, ಮುಂದೆ ಬರುತ್ತೆ. ಹೀಗೆ ಅಥವಾ ನಾವು ಮಾಡತಕ್ಕಂಥ ಅಗ್ನಿಯಲ್ಲಿ ಆಹುತಿ ಕೊಡ್ತಕ್ಕಂಥ ಹೋಮ ಹವನಗಳು, ಅದು ಕೂಡ ಒಂದು ಯಜ್ಞ. ಈ ಕೃಷ್ಣ ಯಜ್ಞಾಯ ಕರ್ಮ ಆಚರತಃ, ಯಜ್ಞ ಅನ್ನೋದೊಂದು ಕರ್ಮ, ಕರ್ಮಕ್ಕೋಸ್ಕರ ಕರ್ಮ ಮಾಡೋದು ಅಂದ್ರೆ ಅರ್ಥ ಏನು ಅಂದ್ರೆ, ಯಜ್ಞ ಶಬ್ದಕ್ಕೆ ಕರ್ಮ ಅಂತ ಅರ್ಥ ಅಲ್ಲ. ಯಜ್ಞ ಶಬ್ದಕ್ಕೆ ಅನೇಕ ಅರ್ಥಗಳು, ಸಂಸ್ಕೃತದಲ್ಲಿ ಒಂದೊಂದು ಶಬ್ದಗಳಿಗೂ ಒಂದೊಂದು ಸಂದರ್ಭದಲ್ಲಿ ಬೇರೆ 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 ಅರ್ಥಗಳಿರ್ತವೆ. ಹಾಗೆ ಇಲ್ಲಿ ಯಜ್ಞ ಅಂದ್ರೆ ಯಜ್ಞೋ ವೈ ವಿಷ್ಣು, ಯಜ್ಞ ಶಬ್ದಕ್ಕೆ ಭಗವಂತ ಅಂತ ಅರ್ಥ, ಯಜ್ಞ ಶಬ್ದಕ್ಕೆ ಅರ್ಥ ವಿಷ್ಣು ಅಂತ ಅರ್ಥ. ಯಜ್ಞ ನಾಮಕನಾಗಿರ್ತಕ್ಕಂಥ ಭಗವಂತನಿಗೋಸ್ಕರವಾಗಿ ಕರ್ಮ ಮಾಡೋದು. ಭಗವಂತನಿಗೋಸ್ಕರ ಕರ್ಮ ಅಂದ್ರೆ ಏನದು ಮತ್ತೆ ಸಂಶಯ. ಯಾಕೆ ಭಗವಂತನಿಗೋಸ್ಕರ ಕರ್ಮ? ನಾನು ನನ್ನ ಹೆಂಡತಿ ಮಕ್ಕಳಿಗೋಸ್ಕರವಾಗಿ ದುಡಿಯುತ್ತಿದ್ದೇನೆ, ಅವರನ್ನ ಕಾಪಾಡಲು, ಅವರ ಹೊಟ್ಟೆ ತುಂಬಿಸಲು, ಅವರಿಗೆ ಬೇಕಾದಂತಹ ಬಟ್ಟೆ ಬರೆಗಳನ್ನು ತಂದುಕೊಡಲು ನಾನು ದುಡಿಯುತ್ತಿದ್ದೇನೆ ಅಂದ್ರೆ ಏನು? ಹಾಗೆ ಯಜ್ಞನಿಗೋಸ್ಕರ ಕರ್ಮ, ಯಜ್ಞ ಎಂಬ ಶಬ್ದದಿಂದ ಕರೆಯಲ್ಪಡುವಂತಹ ಭಗವಂತನಿಗೋಸ್ಕರ ಕರ್ಮ, ರಾಮನಿಗೋಸ್ಕರ ಕರ್ಮ. ರಾಮ ಸುಂದರವಾಗಿ ಕಾಣಬೇಕು ಅಂತ ನಾನು ಕರ್ಮ ಮಾಡ್ತಾ ಇದ್ದೇನೆ, ರಾಮನ ಹೊಟ್ಟೆ ಹಸಿವನ್ನ ತುಂಬಿಸ್ಲಿಕ್ಕೋಸ್ಕರವಾಗಿ, ರಾಮನ ಬಾಯಾರಿಕೆಯನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ, ರಾಮನಿಗೊಂದು ದೇವಸ್ಥಾನ ಕಟ್ಟಿಸ್ಲಿಕ್ಕೋಸ್ಕರವಾಗಿ ನಾನು ಕರ್ಮ ಮಾಡ್ತಾ ಇದ್ದೇನೆ. ಹಾಗರ್ಥನ ಅಲ್ಲ. ಯಾಕಂದ್ರೆ ನಾವು ಮಾಡುವಂತ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಪೂಜೆ, ಜಪ, ಪಾರಾಯಣ, ಅಧ್ಯಯನ, ದಾನ, ಧರ್ಮ, ಇದ್ಯಾವುದೂ ದೇವರಿಗೋಸ್ಕರ ಅಲ್ಲ. ಅದು ನಾವು ಮೊದಲು ತಿಳ್ಕೊಳ್ಬೇಕು. ನಾವು ಮಾಡತಕ್ಕಂಥ ಯಾವುದೇ ವ್ರತಾನುಷ್ಠಾನಗಳಿರ್ಬೋದು, ಹೋಮ ಹವನಾದಿಗಳಿರ್ಬೋದು, ದಾನ ಧರ್ಮಗಳಿರಬಹುದು, ಅದೆಲ್ಲ ನಮಗೋಸ್ಕರ ಹೊರತು ದೇವರಿಗೋಸ್ಕರ ಅಲ್ಲ. ಹಾಗಾಗಿ ಇಲ್ಲಿ ನಾನು ನನ್ನ ಮಕ್ಕಳಿಗೋಸ್ಕರ, ಹೆಂಡತಿಗೋಸ್ಕರ, ನನ್ನ ಗಂಡನಿಗೋಸ್ಕರ ದುಡಿಯುತ್ತಿದ್ದೇನೆ ಅನ್ನೋ ರೀತಿಯಲ್ಲಿ ಚತುರ್ಥಿ ಭಕ್ತಿ ಅಲ್ಲ. ಮತ್ತೇನಿದ್ರ ಅರ್ಥ ಅಂತ ಹೇಳಿದ್ರೆ, ಯಜ್ಞನಿಗೋಸ್ಕರ ಕರ್ಮ ಅಂದ್ರೆ ಯಜ್ಞರೂಪಿಯಾಗಿರ್ತಕ್ಕಂಥ ಭಗವಂತ. ನಾವು ಮಾಡ್ತಕ್ಕಂಥ ಪೂಜೆ ಇದೆಯಲ್ಲ, ಅಥವಾ ನಾವು ಮಾಡ್ತಕ್ಕಂಥ ನನ್ನ ಬೆಳಗಿನಿಂದ ಸಂಜೆ, ಸಂಜೆಯಿಂದ ಬೆಳಿಗ್ಗೆ ಪ್ರತಿಯೊಂದು ಕ್ಷಣದ ಕ್ರಿಯೆ ಇದೆಯಲ್ಲ, ಅದು ಯಾವುದೋ ಒಬ್ಬ ವ್ಯಕ್ತಿಯನ್ನ ತೃಪ್ತಿಪಡಿಸ್ಲಿಕ್ಕೋಸ್ಕರ ಅಲ್ಲ. ಯಾಕಂದ್ರೆ ನಾವು ನಮ್ಮ ಯಾವುದೇ ಕ್ರಿಯೆಯಿಂದ ಯಾರನ್ನೂ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಚೆನ್ನಾಗಿ ಮಾಡಿದ್ರು ನಮ್ಮ ಕೆಲಸಗಳನ್ನ ಅಲ್ಲಿ ದೋಷ ಹುಡುಕ್ತಾರೆ. ಯಾಕಂದ್ರೆ ಎಲ್ಲರಿಗೂ ಎಲ್ಲವುದೂ ರುಚಿಸೋದಿಲ್ಲ. ಕೆಲವರಿಗೆ ಉಪ್ಪು ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಖಾರ ಇಷ್ಟ, ಇನ್ನೊಬ್ಬರಿಗೆ ಹುಳಿ ಇಷ್ಟ, ಮತ್ತೊಬ್ಬನಿಗೆ ಸಿಹಿ ಇಷ್ಟ, ಒಬ್ಬನಿಗೆ ಎಣ್ಣೆ ಇಷ್ಟ, ಮತ್ತೊಬ್ಬನಿಗೆ ತುಪ್ಪ ಇಷ್ಟ, ಒಬ್ಬನಿಗೆ ತುಪ್ಪದ ಮೇಲೆ ದ್ವೇಷ, ಮತ್ತೊಬ್ಬನಿಗೆ ಎಣ್ಣೆಯ ಮೇಲೆ ಪ್ರೀತಿ. ಈ ತರ ಚಿಕ್ಕದ ಒಂದು ಅಡಿಗೆ ಬಗ್ಗೆ ಹೇಳಿದೆ ಅಷ್ಟೇ. ಈ ತರ ಪ್ರತಿಯೊಂದರಲ್ಲೂ ಅಷ್ಟೇ, ಒಬ್ಬನಿಗೆ ಬೆಳ್ಳಿ ಇಷ್ಟ, ಮತ್ತೊಬ್ಬನಿಗೆ ಬಂಗಾರದ ಮೇಲೆ ದ್ವೇಷ, ಒಬ್ಬನಿಗೆ ಬಂಗಾರ ಇದ್ರೆ ಇಷ್ಟ, ಬೆಳ್ಳಿ ಮೇಲೆ ದ್ವೇಷ. ಈ ತರ ಪ್ರತಿಯೊಂದರಲ್ಲೂ ಕೂಡ ಆಯಾಯ ವ್ಯಕ್ತಿಯ ಇಷ್ಟ ಮತ್ತು ಅನಿಷ್ಟಗಳು, ಇಚ್ಛಾದ್ವೇಷಗಳು ಭಿನ್ನ ಭಿನ್ನವಾಗಿರುತ್ತೆ. ಅದರಿಂದ ನಾವು ನಮ್ಮ ಕೆಲಸದ ಮೂಲಕವಾಗಿ ಈ ನಮ್ಮ ಮನೆಯಲ್ಲಿ ಇರತಕ್ಕಂಥ ವ್ಯಕ್ತಿಗಳನ್ನು, ನಮ್ಮ ಸಮಾಜದವರನ್ನು, ನಮ್ಮ ಬಂಧು ಬಾಂಧವರನ್ನು, ಅಥವಾ ನಮ್ಮ ಮೇಲಿನ ಅಧಿಕಾರ ವರ್ಗದವರನ್ನು ತೃಪ್ತಿಪಡಿಸ್ತೇವೆ ಅಂದ್ರೆ ಅದು ನಮ್ಮ ಭ್ರಾಂತಿ. ನಾವು ನಮ್ಮ ಕೆಲಸದ ಮೂಲಕವಾಗಿ ಖಂಡಿತವಾಗಿಯೂ ಯಾರನ್ನು ತೃಪ್ತಿಪಡಿಸ್ಲಿಕ್ಕೆ ಆಗಲ್ಲ. ನಮ್ಮ ಕೆಲಸವನ್ನು ನೋಡಿ ಯಾರಾದರೂ ತೃಪ್ತಿ ಪಡಿದ್ರು ಅಂದ್ರೆ ಅವರ ಏನು ಹೃದಯ ವೈಶಾಲ್ಯತೆ, ಅವರ ಮನಸ್ಸು ಶುದ್ಧವಾಗಿದೆ ಅಂತ ಅರ್ಥ. ಯಾಕಂದ್ರೆ ಒಬ್ಬನ ಗುಣಗಳನ್ನ ಕಂಡು ದ್ವೇಷ ಮಾಡೋರೇ ಜಾಸ್ತಿ. ಆ ಮೊಸರಲ್ಲಿ ಕಲ್ಲು ಹುಡುಕೋದು ಅಂತಾರಲ್ಲ, ಹಾಗಲ್ಲಿ ಹಾಗೆ ಯಾರಾದರೂ ಒಬ್ಬರಲ್ಲಿ ತುಂಬಾ ಗುಣಗಳು ಇದ್ದಾವೆ ಅಂತ ಆದ್ರೆ ಅವನ ಬಗ್ಗೆನೇ ದೋಷವನ್ನ ಆರೋಪ ಮಾಡ್ಲಿಕ್ಕೆ, ಅವನಲ್ಲಿ ದೋಷಗಳನ್ನು ಹುಡುಕ್ಲಿಕ್ಕೆ ಸಮಾಜ ಕಾಯ್ತಾ ಇರುತ್ತೆ. ಅದರಿಂದಾಗಿ ನಾವು ನಮ್ಮ ಕೆಲಸದ ಮೂಲಕವಾಗಿ ನಮ್ಮ ಸುತ್ತಮುತ್ತಲೇ ಇರತಕ್ಕಂಥ ಯಾರೇ ಇರಬಹುದು, ನಮ್ಮ ಮನೆಯವರು ಇರಬಹುದು, ನಮ್ಮ ಬಂಧು ಬಾಂಧವರು ಇರಬಹುದು, ನಮ್ಮ ಆಡಳಿತ ವರ್ಗ ಇರಬಹುದು, ಯಾರನ್ನು ಖುಷಿ ಪಡಿಸ್ಲಿಕ್ಕೆ ಆಗೋದಿಲ್ಲ. ಅಥವಾ ಖುಷಿ ಪಡಿಸ್ತೀನಿ ಅಂತ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ನಮಗೆ ನಿರಾಸೆಯೇ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ನಾವು ಏನಕ್ಕೋಸ್ಕರ ಕರ್ಮ ಮಾಡಬೇಕು ಅಂತ ಹೇಳಿದ್ರೆ, ಭಗವಂತ ತೃಪ್ತನಾಗಲಿ. ನಾವು ಯಾರನ್ನು ತೃಪ್ತಿಪಡಿಸ್ಬೋದು? ದೇವರನ್ನು ತೃಪ್ತಿಪಡಿಸಬಹುದು. ನಮ್ಮ ಕರ್ಮದ ಮೂಲಕವಾಗಿ ದೇವರನ್ನ ತೃಪ್ತಿಪಡಿಸಬಹುದು. ಇವತ್ತು ಯಾರೋ ನನ್ನ ಕೆಲಸವನ್ನ ನೋಡಿ ಒಬ್ಬ ತೃಪ್ತಿ ಪಟ್ಟಿರಬಹುದು, ಖುಷಿ ಪಟ್ಟು ಹೊಗಳಿರಬಹುದು, ಶಬಾಷ್ ಅಂದಿರಬಹುದು, ನನಗೊಂದು ಹಾರ ಹಾಕಿ ಸನ್ಮಾನ ಮಾಡಿರಬಹುದು. ನಾಳೆ ಇದೇ ಕೆಲಸ ಅವನಿಗೆ ಇಷ್ಟ ಆಗದೆ ಇರಬಹುದು. ಅವತ್ತು ಅವನೇ ನನ್ನ ಮುಂದೆ ನಿಂತು ಅವಮಾನ ಮಾಡಬಹುದು, ನನಗೆ ಬೈಬಹುದು. ಅದರಿಂದಾಗಿ ನಾವು ನಮ್ಮ ಕೆಲಸ ಕಾರ್ಯಗಳ ಮೂಲಕವಾಗಿ, ಮಾತುಕತೆಯ ಮೂಲಕವಾಗಿ, ನಮ್ಮ ಹಾವಭಾವಗಳ ಮೂಲಕವಾಗಿ ಯಾವುದೋ ಒಬ್ಬ ವ್ಯಕ್ತಿಯನ್ನ ತೃಪ್ತಿಪಡಿಸ್ತೀವಿ ಅಂದ್ರೆ ಅದು ತಪ್ಪು ಕಲ್ಪನೆ. ನಾವು ಯಾರನ್ನೂ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಆತ್ಮತೃಪ್ತಿ, ನಮ್ಮ
ಮನಸ್ಸಿಗೆ ನಾನು ಮಾಡಿದ್ದು ಸರಿ ಅಂತ ಅನ್ನಿಸ್ಬೇಕು. ಅಂತ ಕೆಲಸಗಳನ್ನ ನಾವು ಮಾಡಬೇಕು. ಆ ಮೂಲಕ ನಮಗೆ ಆತ್ಮತೃಪ್ತಿ ಆಗಿದೆ ಅಂದ್ರೆ ನಮ್ಮ ಒಳಗಿನ ಪರಮಾತ್ಮ ತೃಪ್ತನಾಗ್ತಾನೆ. ಅದರಿಂದಾಗಿ ಮನಃಪೂತಂ ಸಮಾಚರೇತ್ ಅಂತ ಒಂದು ಮಾತು ಬರುತ್ತೆ ಸುಭಾಷಿತ. ಹೇಗೆ ವಸ್ತ್ರಪೂತಂ ಜಲಂ ಪಿಬೇಕ್. ನಾವು ನೀರು ಕುಡಿಬೇಕಾದ್ರೆ ಎಂತ ನೀರು ಕುಡಿಬೇಕು? ಇವತ್ತೆಲ್ಲ ಫಿಲ್ಟರ್ ವಾಟರ್. ಅದು ನಿಜವಾಗಿ ಶಾಸ್ತ್ರ ಹೇಳ್ತಕ್ಕಂಥದ್ದು. ಒಂದು ಕಾಟನ್ ಬಟ್ಟೆ ಅದನ್ನ 7 ಮಡಿಕೆ ಮಾಡಿಸೋದು. 7 ಹೇಗೆ ಖರ್ಚಿಪ್ ಮಾಡಿಸ್ತೀವಲ್ಲ, ನಮ್ಮ ಬಟ್ಟೆ ಖರ್ಚಿಪ್, ಅದನ್ನ ಬಿಳಿಯಾದ ಬಟ್ಟೆಯನ್ನ 7 ಮಡಿಕೆ ಮಡಿಸಿ ಆ ನೀರನ್ನ ಅದು ಸೋಸಿ ಕುಡಿಬೇಕು. ಆಮೇಲೆ ಮತ್ತೆ ಯಾವ ಫಿಲ್ಟರ್ ನೀರು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಆ ತರ ವಸ್ತ್ರಪೂತಂ ಜಲಂ ಪಿಬೇತ್ ಅಂತ. ಹಾಗೆ ಶಾಸ್ತ್ರಪೂತ ವದೇತ್ ವಾಕ್ಯಂ. ಮಾತಾಡ್ಬೇಕಾದ್ರೆ ಸುಮ್ಮನೆ ನಾಲ್ಗೆ ಇದೆ ಅಂತ ಮಾತಾಡಬಾರ್ದು. ನಾವು ಆಡ್ತಕ್ಕಂಥ ಮಾತು ಅದು 4 ಜನರಕ್ಕೆ ಹಿತವಾಗಿರಬೇಕು, ಪ್ರಿಯವಾಗಿರಬೇಕು. ಧರ್ಮಶಾಸ್ತ್ರಗಳು ಒಪ್ಪುವಂತ ಮಾತಾಡಬೇಕು. ಸುಮ್ಮನೆ ಮಾತಾಡಬಿಡಬಾರದು ಬಾಯಿದೆ ಅಂತ ಹೇಳಿ. ಶಾಸ್ತ್ರಪೂತಂ ವದೇತ್ ವಾಕ್ಯಂ, ದೃಷ್ಟಿಪೂತಂ ನೆಸೇತ್ ಪಾದಂ. ಒಂದು ಹೆಜ್ಜೆ ಇಡಬೇಕಾದ್ರೆ ಮೊಬೈಲ್ ನೋಡ್ಕೊಂಡು ಹೋದ್ರೆ ಏನಾಗ್ತೀವಿ? ಎಡವಿ ಬೀಳ್ತೀವಿ, ಗುಂಡಿಗೆ ಬೀಳ್ತೀವಿ. ಇವತ್ತೆಲ್ಲ ಹಂಗೆ ಜಾಸ್ತಿ ಆಗಿದೆ. ಮೊಬೈಲ್ ನೋಡ್ಕೊಂಡು ಹೋಗ್ಬೋದು, ಎದುರುಗಡೆ ಏನಿದೆ ಅಂತ ನೋಡೋದಿಲ್ಲ. ಆ ತರ ಪರಿಸ್ಥಿತಿ. ಹಾಗಾಗಬಾರ್ದು. ದೃಷ್ಟಿಪೂತಂ ನೆಸೇತ್ ಪಾದಂ. ಕಣ್ಣು ಬಿಟ್ಟು ನೋಡಿ ಮುಂದೆ ಏನಿದೆ ಅಂತ ಸರಿಯಾಗಿ ನೋಡಿ ನಡಿಬೇಕು. ಆಗ ಬೀಳುವ ಸಾಧ್ಯತೆ ಇರೋದೇ ಇಲ್ಲ. ಎಲ್ಲೋ ನೋಡ್ಕೊಂಡು ಹೋದ್ರೆ ಏನಾಗ್ತೀವಿ? ಎಡವಿ ಬೀಳ್ತೀವಿ, ಕೈಕಾಲು ಮುರ್ಕೊಳ್ತೀವಿ. ಹಾಗಾಗಿ ಕಣ್ಣು ಬಿಟ್ಟು ನಮ್ಮ ಮುಂದಿನ ಹೆಜ್ಜೆಯನ್ನ ಗಮನಿಸಿ ನಾವಿಡಬೇಕು. ಅದೇ ರೀತಿಯಲ್ಲಿ ನಾವು ಮಾಡತಕ್ಕಂಥ ಕರ್ಮಗಳು ಎಂಥ ಕರ್ಮ ಮಾಡಬೇಕು ಅಂದ್ರೆ ಮನಃಪೂತಂ ಸಮಾಚರೇತ್. ಮನಸ್ಸಿಗೆ ಅದು ಸರಿ ಅನಿಸ್ಬೇಕು. ಯಾಕಂದ್ರೆ ನಾವು ಯಾರನ್ನು ತೃಪ್ತಿಪಡಿಸುವಂತೆ, ಮತ್ತೊಬ್ಬರ ಮನಸ್ಸಿಗೆ ಹಿಡಿಸುವಂತೆ ಕೆಲಸ ಮಾಡ್ಲಿಕ್ಕೆ ಆಗದೆ ಹೋದ್ರು ಕೂಡ ಕಡೇ ಪಕ್ಷ ನನ್ನ ಅಂತಃಕರಣ ಒಪ್ಪುವಂತೆ ಇರಬೇಕು. ಅಂದ್ರೆ ನಮ್ಮ ಅಂತಃಕರಣ ಸಾತ್ವಿಕವಾಗಿರಬೇಕು. ನಮ್ಮ ಮನಸ್ಸು ಅಷ್ಟು ಸಾತ್ವಿಕವಾಗಿದ್ದು ನಮ್ಮ ಮನಸ್ಸು ಒಪ್ಪುವಂತ ಕೆಲಸಗಳನ್ನ ಮಾಡಬೇಕು. ನನ್ನ ಅಂತಃಕರಣಕ್ಕೆ, ನಮ್ಮ ಆತ್ಮಾಭಿಮಾನಕ್ಕೆ ವಿರುದ್ಧವಾದ ಧಕ್ಕೆ ಬರ್ತಕ್ಕಂಥ ಕೆಲಸಗಳನ್ನು ಮಾಡಬಾರದು. ನಮ್ಮ ಮನಸ್ಸಿಗೆ ಹಿಡಿಸ್ತು ಅಂದ್ರೆ ನಾವು ಮಾಡಿದಂತ ಒಂದು ಕೆಲಸ ನಮಗೆ ತೃಪ್ತಿ ಆಯ್ತು ಅಂತ ಆದ್ರೆ ನಮ್ಮ ಮನಗಿನ ಭಗವಂತ ತೃಪ್ತನಾಗ್ತಾನೆ. ಹಾಗಾಗಿ ಯಜ್ಞಾಯ ಕರ್ಮ ಆಚರತಃ ಅಂದ್ರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಇದರಿಂದ ಭಗವಂತ ತೃಪ್ತನಾಗಲಿ ಎಂಬ ಭಾವನೆ ಇದೆ ಹೊರತಾಗಿ ಇನ್ಯಾರೋ ತೃಪ್ತನಾಗ್ಲಿ, ಮತ್ತೊಬ್ಬನ್ಯಾರನ್ನು ಖುಷಿಪಡಿಸ್ತೀನಿ ಅನ್ನೋ ಭಾವನೆಯಿಂದ ನಾವು ಕೆಲಸ ಮಾಡಬಾರದು. ಅದರಿಂದ ನಮಗೆ ನಿರಾಸೆಯೇ ಆಗತ್ತೆ. ಅವನು ತೃಪ್ತಿ ಪಟ್ಟಿಲ್ಲ, ಆಗೇನಾಗತ್ತೆ? ದುಃಖ ಆಗತ್ತೆ. ದಿನ ಇಡೀ ಅಳ್ತಾ ಕೂರ್ಬೇಕಾಗತ್ತೆ, ಬೇಸರದಿಂದ ಕೂರ್ಬೇಕಾಗತ್ತೆ. ಅದರ ಬದಲು ನಾವು ಯಾರನ್ನೂ ತೃಪ್ತಿಪಡಿಸ್ಲಿಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ. ನಾನು ನನ್ನ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಾ ಇದ್ದೇನೆ. ಈ ಜವಾಬ್ದಾರಿ ನಿರ್ವಹಣೆಯ ಮೂಲಕವಾಗಿ ಭಗವಂತ ತೃಪ್ತನಾಗಲಿ ಎಂಬ ಭಾವನೆ ಇದೆ ಹೊರತಾಗಿ ಮತ್ತಾರನ್ನೂ ಖುಷಿಪಡಿಸ್ಲಿಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಎಚ್ಚರಿಕೆ ಅದು ನಮಗಿರಬೇಕು. ಹೀಗೆ ಯಜ್ಞನಾಮಕನಾದಂತ ಭಗವಂತ ಅವನ ತೃಪ್ತಿಗೋಸ್ಕರವಾಗಿ ಕರ್ಮವನ್ನ ಮಾಡುವಂತಹ ವ್ಯಕ್ತಿ ಯಾರಿದ್ದಾರೋ, ಸಾಧಕರು ಯಾರಿದ್ದಾರೋ ಅವರ ಸಮಗ್ರಂ ಕರ್ಮ ಪ್ರವಿಲೀಯತೆ. ಎಲ್ಲ ಕರ್ಮ ನೋಡಿ, ಎಷ್ಟು ಒಳ್ಳೆ ಪದ ಪ್ರಯೋಗ. ಕರ್ಮ ಪ್ರವಿಲೀಯತೆ ಅಷ್ಟೇ ಸಾಕಿತ್ತು. ವಸ್ತುತಃ ಕರ್ಮ ವಿಲೀಯತೆ ಸಾಕು. ಅವನ ಎಲ್ಲಾ ಕರ್ಮಗಳು ವಿಲೀಯತೆ ಅಂದ್ರೆ ನಾಶವಾಗುತ್ತದೆ. ಅವನಿಗಿರ್ತಕ್ಕಂಥ ಕರ್ಮದ ಬಂಧನಗಳೆಲ್ಲವೂ ಕೂಡ, ಕರ್ಮದ ರಾಶಿಗಳೆಲ್ಲವೂ ಕೂಡ ಕರಗಿ ಹೋಗುತ್ತದೆ. ಅಲ್ಲಿಗೆ ಕರ್ಮ ವಿಲೀಯತೆ. ವಸ್ತುತ ವಿಲೀಯತೆ ಕರ್ಮ ಲೀಯತೆ ಅಷ್ಟೇ ಸಾಕು. ಧಾತು ಲೀಯತೆ ಅಂತ ಲಿಂಕ್ ಶ್ಲೇಷಣೆ. ಕರ್ಮಗಳು ಕರಗಿ ಹೋಗುತ್ತೆ. ಅದು ಕೃಷ್ಣ ಬರೀ ಲೀಯತೆ ಹೇಳಿಲ್ಲ, ವಿಲೀಯತೆ ವಿಶೇಷವಾಗಿ ನಾಶವಾಗುತ್ತದೆ, ಚೂರು ಉಳಿದಂತೆ. ಮತ್ತೂ ಸಾಲಿಲ್ಲ, ಪ್ರವಿಲೀಯತೆ. ಚೆನ್ನಾಗಿ ನಾಶವಾಗುತ್ತೆ, ಮತ್ತೆ ಹುಟ್ಟಿ ಬಾರದಂತೆ ನಾಶವಾಗುತ್ತದೆ. ಅಷ್ಟು ಮತ್ತಲ್ಲಿ ನಿಲ್ಲಿಸಲಿಲ್ಲ. ಸಮಗ್ರಂ ಕರ್ಮ ಪ್ರವಿಲೀಯತೆ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಕರ್ಮ ನಾಶವಾಗುತ್ತದೆ. ಅಂದ್ರೆ ಸಮಗ್ರಂ ಕರ್ಮ ವಿಲೀಯತೆ. ಯಾಕೆ ಈ ತರ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಸುಂದರವಾಗಿರ್ತಕ್ಕಂತಹ ಪದಪ್ರಯೋಗ. ಸಮಗ್ರಂ, ಎಲ್ಲ ರೀತಿಯಾದಂತ ಇವತ್ತು ನಾನು ಹುಟ್ಟಿದ್ದೇನೆ, ಹುಟ್ಟಿ ಮನುಷ್ಯನಾಗಿದ್ದೇನೆ, ಏನೋ ಒಂದು ವೃತ್ತಿಯಲ್ಲಿ ನಾನಿದ್ದೇನೆ. ಅದಕ್ಕೆ ಕಾರಣ ಯಾವುದು? ನನ್ನ ಕರ್ಮ. ಅದು ಆದಿಕರ್ಮ ಅಲ್ವಾ? ಆ ಆದಿಕರ್ಮ ಅದು ನಾಶವಾಗುತ್ತದೆ. ಅದೇ ಪ್ರಾರಬ್ಧ ಕರ್ಮ, ಅದು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಪ್ರಾರಬ್ಧ ಕರ್ಮ ಒಂದಾದ್ರೆ ಸಂಚಿತ ಕರ್ಮ ಇನ್ನೂ ಎಷ್ಟೋ ಜನ್ಮಗಳನ್ನ ನನಗೆ ತಂದುಕೊಡ್ಲಿಕ್ಕೋಸ್ಕರವಾಗಿ ಇವತ್ತು ಯಾವುದೋ ಒಂದು ಬೀಜ ಮೊಳಕೆಯೊಡೆದು ಗಿಡವಾಗಿದೆ ಈ ನಮ್ಮ ದೇಹದ ರೂಪದಲ್ಲಿ. ಈ ತರ ಸಾವಿರಾರು ಬೀಜಗಳು ಸ್ಟಾಕ್ ಇದೆ. ಅದು ಬಿತ್ತನೆಯಾಗಿ ಮೊಳಕೆ ಒಡೆದು ಗಿಡ ಆಗಬೇಕು. ಆ ಗಿಡ ನೆರಳು ಕೊಡಬೇಕು, ಹಣ್ಣು ಕೊಡಬೇಕು, ಸಾಯಬೇಕು. ಮತ್ತೊಂದು ಬೀಜ. ಈ ತರ ಎಷ್ಟೋ
ನಮ್ಮ ಕರ್ಮ ಪ್ರಾರಬ್ಧ ಕರ್ಮ ಅಥವಾ ಸಂಚಿತ ಕರ್ಮಗಳೇನಿದ್ದಾವೆ ಅದೆಲ್ಲ ನಾಶ ಆಗತ್ತೆ. ಇನ್ನು ಆಗಾಮಿ ಕರ್ಮಗಳು ಅದ್ಯಾವುದೂ ಕೂಡ ಹುಟ್ಟೋದೇ ಇಲ್ಲ. ಈ ಜನ್ಮದಲ್ಲಿ ಮಾಡಿದಂತಹ ಒಂದು ಹೊಸದಾಗಿ ಸಂಪಾದನೆ ಮಾಡತಕ್ಕಂಥ ಕರ್ಮದ ಬಂಧ ಇದೆಯಲ್ಲ, ಅದೂ ಕೂಡ ನಮ್ಮ ಜೊತೆಯಲ್ಲಿ ಇರೋದಿಲ್ಲ. ಹೀಗೆ ಎಲ್ಲವೂ ಕೂಡ ಆದಿ ಮಧ್ಯ ಅಂತ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ ಅದೆಲ್ಲವೂ ಕೂಡ ಪ್ರವಿಲೀಯತೆ. ಪ್ರ ಅಂದ್ರೆ ಚೆನ್ನಾಗಿ ಅಂತ ಅರ್ಥ. ಇನ್ನೊಂದು ನಾ ಹಿಂದೆನೆ ಹೇಳಿದ್ದೆ, ಏಕಾಕ್ಷರ ಕೋಶ ಅಂತ. ಕೆಲವು ಸಿಂಗಲ್ ಅಕ್ಷರ ಅದಕ್ಕೊಂದೊಂದು ಅರ್ಥ ಇರುತ್ತೆ. ಅ ಅಂದ್ರೆ ಪರಮಾತ್ಮ ಅಲ್ವಾ? ಹಾಗೆ ಪ್ರ ಅಂದ್ರೆ ಪರಮಾತ್ಮ. ಪ್ರ ಅಂದ್ರೆ ಪ್ರಶಬ್ದದಿಂದ ವಾಚ್ಯನಾದಂತ ಭಗವಂತ ಇದ್ದಾನಲ್ಲ, ಅವನಿಂದ ವಿಲೀಯತೆ. ಕರ್ಮ ನಾಶವಾಗುವುದು ಅಂತ ಹೇಳಿದ್ರೆ ಕರ್ಮನಾಶ ಹೇಗಾಗತ್ತೆ? ನಮ್ಮ ಕೇವಲ ಕರ್ಮದಿಂದ ಕರ್ಮನಾಶ ಅಲ್ಲ. ಕರ್ಮನಾಶ ಆಗಬೇಕಾದ್ರೂ ಕೂಡ ದೇವರ ಅನುಗ್ರಹ ಬೇಕು. ಅಂದ್ರೆ ಪ್ರ ಎಂಬ ಶಬ್ದದಿಂದ ವಾಚ್ಯನಾದಂತ ಭಗವಂತ ಏನಿದ್ದಾನೆ, ಅವನ ಅನುಗ್ರಹದಿಂದ, ಅವನ ಕೃಪಾ ದೃಷ್ಟಿಯಿಂದಾಗಿ ನಮ್ಮೆಲ್ಲರ ಕರ್ಮಗಳು ವಿಶೇಷವಾಗಿ ನಾಶವಾಗುತ್ತದೆ ಅನ್ನೋದು ಇದರ ಅಭಿಪ್ರಾಯ. ಅಂದ್ರೆ ಕರ್ಮದ ಬಂಧವನ್ನ ಯಾರು ಇಲ್ಲಿ ಕಳ್ಕೊಳ್ಬೇಕು ಅಂತ ನೀವು ಇಷ್ಟಪಡ್ತಿದ್ದೀರೋ ಅವರು ಈ ರೀತಿಯಲ್ಲಿ ಕರ್ಮಗಳನ್ನ ಮಾಡಿ, ಅಂದ್ರೆ ಇದು ಕರ್ಮವನ್ನು ಪ್ರಶಂಸೆ ಮಾಡತಕ್ಕಂಥ ವಾಕ್ಯ. ಕರ್ಮ ಮಾಡಬೇಕು, ಕರ್ಮ ಹೇಗ್ ಮಾಡಬೇಕು ಅನ್ನೋದನ್ನ ಹೇಳ್ತಿದ್ದಾನೆ. ಕರ್ಮದಿಂದ ಕರ್ಮವನ್ನ, ಮುಳ್ಳನ್ನ ಮುಳ್ಳಿನಿಂದ ತೆಗೆಯುವಂತೆ ಕರ್ಮವನ್ನ ಕರ್ಮದಿಂದಲೇ ಕಳೆದುಕೊಳ್ಬೇಕು. ಆ ಕರ್ಮದಿಂದ ಕಳೆದುಕೊಳ್ತಕ್ಕಂಥ ಕ್ರಮ ಹೇಗೆ ಅಂದ್ರೆ, ಕರ್ಮದ ಹಿಂದೆ ನಮ್ಮ ಬುದ್ಧಿಶಕ್ತಿ, ಆಲೋಚನಾ ಶಕ್ತಿ, ನಮ್ಮ ಜ್ಞಾನ ಹೇಗಿರಬೇಕು ಅನ್ನೋದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಗತಸಂಗಸ್ಯ, ಫಲದ ಬಗ್ಗೆ ಅಪೇಕ್ಷೆಯನ್ನ ಹೊತ್ತಿರದ, ಅಂದ್ರೆ ಫಲದ ನಂಟಿರದ, ಮುಕ್ತಸ್ಯ, ದೇಹ, ಇಂದ್ರಿಯ, ಮನೆ, ಮಡದಿ, ಮಕ್ಕಳು ಯಾವುದರ ಬಗ್ಗೆಯೂ ದುರಭಿಮಾನವನ್ನ ಹೊಂದಿರದ, ಅಂದ್ರೆ ಜೀವನ್ ಮುಕ್ತ ಅಂತ ಅರ್ಥ. ಯಾವುದರ ಬಗ್ಗೆನೂ ಒಂದು ಅಭಿಮಾನ ಇಲ್ಲ. ಶುಕಾಚಾರ್ಯರು ಜಗತ್ತಿಗೆ ಭಾಗವತವನ್ನ ಉಪದೇಶ ಮಾಡಿರ್ತಕ್ಕಂಥ ಮಹಾನುಭಾವರು. ಅವರು ದಿಗಂಬರರಾಗಿ ಹೋಗ್ತಾ ಇದ್ರೆ ಮಕ್ಕಳು ತಮಾಷೆ ಮಾಡ್ತಾ ಇದ್ರಂತೆ. ಎಷ್ಟೋ ಜನ ಕಲ್ಲು ಹೊಡೆಯೋದು ಎಲ್ಲ ಮಾಡ್ತಾ ಇದ್ರಂತೆ. ಅವರಿಗೆ ಅದರಿಂದ ಯಾವುದೇ ರೀತಿ ವಿಕಾರಗಳೇ ಆಗ್ತಾ ಇರಲಿಲ್ಲ. ಅವ್ರ ಬಾಡಿಗೆ ಅವ್ರು ಹೋಗ್ತಾ ಇದ್ರು, ಭಾಗವತಾದಿಗಳನ್ನು ಉಪದೇಶ ಮಾಡಿಕೊಂಡು ಸಂಚಾರ ಮಾಡ್ತಾ ಇದ್ರಂತೆ. ಹಾಗೆ ಯಾವುದರಿಂದಲೂ ಕೂಡ ವಿಕಾರಗೊಳ್ಳದ ಒಂದು ಮನಸ್ಥಿತಿ, ಮುಕ್ತ, ಅಂದ್ರೆ ಜೀವನ್ ಮುಕ್ತ ಅಂತ ಹೇಳ್ಬೋದು. ಜ್ಞಾನಾವಸ್ಥಿತರು ಚೇತಸಃ, ಜ್ಞಾನರೂಪನಾದಂತಹ ಭಗವಂತನಲ್ಲಿ ನಿರಂತರವಾಗಿ ನೆಲೆಗೊಂಡ ಮನಸ್ಸುಳ್ಳವನು. ಯಜ್ಞಾಯ, ಯಜ್ಞರೂಪಿಯಾದಂತಹ ಭಗವಂತನ ಪ್ರೀತಿಗೋಸ್ಕರವಾಗಿ ಕರ್ಮಗಳನ್ನು ಆಚರತಃ, ಮಾಡುವ ಸಾಧಕನ, ಸಮಗ್ರಂ, ಎಲ್ಲಾ ರೀತಿಯಾದಂತಹ ಕರ್ಮವು ಪ್ರವಿಲೀಯತೆ, ಕರ್ಮ ಕಳೆದು ಹೋಗುತ್ತದೆ. ಅಂದ್ರೆ ಕರ್ಮ ಕಳೆದು ಹೋಗುವುದರ ಒಂದು ಹಂತ ಇದೆ. ದೇವರು ನಮಗೆ, ನಾವು ಕರ್ಮವನ್ನ ಮಾಡ್ತಾ ಮಾಡ್ತಾ ಜ್ಞಾನ ಪಡಿಬೇಕು. ಆ ಜ್ಞಾನ ಅಪರೋಕ್ಷ ಜ್ಞಾನವಾಗತ್ತೆ. ಅಪರೋಕ್ಷ ಜ್ಞಾನ ಅಂದ್ರೆ ನಮ್ಮೊಳಗಿನ ಭಗವಂತನನ್ನ ನಾವು ನೋಡುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೆಯುವಂಥದ್ದು. ಆ ಅಪರೋಕ್ಷ ಜ್ಞಾನ ಬರುತ್ತೆ. ಅಪರೋಕ್ಷ ಜ್ಞಾನವನ್ನ ದೇವರು ನಮಗೆ ಕೊಡ್ತಾನೆ. ಅಪರೋಕ್ಷ ಜ್ಞಾನವನ್ನು ಕೊಟ್ಟಂತ ಭಗವಂತ ಏನಿದ್ದಾನೆ, ಆ ಭಗವಂತನಿಂದಲೇ, ಆ ಭಗವಂತನಿಂದ ನಮ್ಮ ಎಲ್ಲಾ ಕರ್ಮಗಳು ಕೂಡ ಲೀಯತೆ, ಎಲ್ಲವೂ ನಾಶವಾಗುತ್ತದೆ. ಕರ್ಮವು ಬಂಧಕವಾಗುವುದಿಲ್ಲ, ಕರ್ಮದ ಬಂಧನ ಕಳೆದು ಹೋಗುತ್ತದೆ ಅನ್ನೋದು ಇದರ ಅಭಿಪ್ರಾಯ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಯಜ್ಞಾಯ ಆಚರತಃ, ಯಜ್ಞಾಯಾಚರತಃ ಅಲ್ಲಿ ಸವರ್ಣ ದೀರ್ಘ ಸಂಧಿ ಇರುವಂಥದ್ದು. ಆ ಪ್ಲಸ್ ಯಜ್ಞಾಯ ಪ್ಲಸ್ ಆಚರತಃ. ಶ್ರೀಕೃಷ್ಣಾರ್ಪಣಮಸ್ತು.